ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜನತಾ ಟಿವಿ. ನಾನು ಸುಪ್ರೀತಾ ಶೆಟ್ಟಿ. ಚಿಕ್ಕಮಗಳೂರು ಜಿಲ್ಲೆಯ ರಾಜಕೀಯ ಈಗ ಸಂಪೂರ್ಣವಾಗಿ ಕೋರ್ಟ್ ಅಂಗಳವನ್ನ ತಲುಪಿದೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಭವಿಷ್ಯ ಜುಲೈ 30ರಂದು ಹೊರಬೀಳುವ ಹಂತಕ್ಕೆ ಬಂದು ನಿಂತಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಚಲಾವಣೆಯಾಗಿದ್ದ ಒಟ್ಟು 1811 ಅಂಚೆ ಮತಗಳಲ್ಲಿ 279 ಮತಗಳನ್ನು ಚುನಾವಣಾ ಸಿಬ್ಬಂದಿ ತಿರಸ್ಕರಿಸಿದ್ರು. ಈ ಒಂದು ಪರಿಣಾಮವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಟಿ.ಡಿ. ರಾಜೇಗೌಡ ಅವರು 201 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಆದರೆ ಇದನ್ನ ಪ್ರಶ್ನಿಸಿದಂತಹ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಸುದೀರ್ಘ ವಿಚಾರಣೆಯನ್ನ ನಡೆಸಿ ಹೈಕೋರ್ಟ್ ಏಪ್ರಿಲ್ 6ರಂದು ಮಹತ್ವದ ತೀರ್ಪನ್ನ ನೀಡಿ ತಿರಸ್ಕೃತಗೊಂಡಿದ್ದ 279 ಅಂಚೆ ಮತಗಳನ್ನು ಮರುಪರಿಶೀಲಿಸಿ ಎಲ್ಲ ಅಂಚೆ ಮತಗಳನ್ನು ಮರು ಎಣಿಕೆ ಮಾಡಿ ನೂತನ ಫಲಿತಾಂಶ ಪ್ರಕಟಿಸುವಂತೆ ಆದೇಶವನ್ನ ನೀಡಿತ್ತು. ಈ ಒಂದು ಮರು ಎಣಿಕೆ ಪ್ರಕ್ರಿಯೆ ನಡೆದಾಗ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರು 52 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು. ಈ ಬೆಳವಣಿಗೆಯಿಂದ ತೀವ್ರ ಹಿನ್ನಡೆ ಅನುಭವಿಸಿದಂತಹ ಟಿ.ಡಿ. ರಾಜೇಗೌಡ ಅವರು ತಕ್ಷಣವೇ ಸರ್ವೋಚ್ಚ ನ್ಯಾಯಾಲಯದ ಬಾಗಿಲನ್ನ ತಟ್ಟಿದ್ರು. ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ರಾಜೇಗೌಡರ ಶಾಸಕತ್ವವನ್ನ ತಾತ್ಕಾಲಿಕವಾಗಿ ಪುನರ್ಸ್ಥಾಪಿಸಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಮಧ್ಯಂತರ ಆದೇಶವನ್ನ ನೀಡಿ ಮುಂದಿನ ವಿಚಾರಣೆಯನ್ನ ಜುಲೈ 30ಕ್ಕೆ ಮುಂದೂಡಿಕೆ ಮಾಡಿತ್ತು. ಇತ್ತೀಚೆಗಷ್ಟೇ ಎಂಎಲ್ಸಿ ಚುನಾವಣೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪಿನಿಂದ ಪ್ರಾಣೇಶ್ ಅವರು ಸೋತಿದ್ರು, ಗಾಯತ್ರಿ ಅವರು ಗೆಲುವನ್ನ ಸಾಧಿಸಿದ್ರು. ಇದೀಗ ಇದರ ಬೆನ್ನಲ್ಲೇ ಈಗ ಶೃಂಗೇರಿ ಕ್ಷೇತ್ರದ ತೀರ್ಪು ಕೂಡ ಸುಪ್ರೀಂ ಅಂಗಳದಲ್ಲಿರುವುದು ಜಿಲ್ಲೆಯ ರಾಜಕೀಯದಲ್ಲಿ ಭಾರಿ ಕುತೂಹಲವನ್ನ ಮೂಡಿಸಿದೆ. ಜುಲೈ 30ರಂದು ಬರುವಂತಹ ಅಂತಿಮ ತೀರ್ಪು ರಾಜೇಗೌಡರಿಗೆ ಶಾಶ್ವತವಾದಂತಹ ರಿಲೀಫ್ ನೀಡುತ್ತಾ ಅಥವಾ ಜೀವರಾಜ್ ಮುಖದಲ್ಲಿ ಮತ್ತೆ ಮಂದಹಾಸವನ್ನ ತರುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಈ ಒಂದು ಕ್ಷಣಕ್ಕೆ ಇಡೀ ರಾಜ್ಯವೇ ಎದುರು ನೋಡ್ತಾ ಇದೆ. ಜನಸಾಮಾನ್ಯರು ಸಾಲು ಸಾಲಾಗಿ ನಿಂತು ಹಾಕುವ ಮತಕ್ಕೆ ಈ ರೀತಿಯಾಗಿ ಸಂಶಯ, ಇಣಿಕೆ ಗೊಂದಲ, ಹಾಗೇನೆ ಕೋರ್ಟ್ ಮೆಟ್ಟಿಲೇರುವ ಪರಿಸ್ಥಿತಿ ಬಂದಿದೆ. ಇನ್ನು ಜನಪ್ರತಿನಿಧಿಯನ್ನ ಆಯ್ಕೆ ಮಾಡುವ ಮೂಲಭೂತ ಪ್ರಕ್ರಿಯೆಯಲ್ಲೇ ಇಂತಹ ತಾಂತ್ರಿಕ ಲೋಪಗಳು ಅಥವಾ ಮರು ಎಣಿಕೆಯ ವಿವಾದಗಳು ಎದ್ದಿದೆ. ಇಡೀ ಪ್ರಜಾಪ್ರಭುತ್ವದ ಮೇಲಿನ ವಿಶ್ವಾಸಾರ್ಹತೆಗೆ ಪೆಟ್ಟು ಬೀಳುತ್ತೆ. ಜೊತೆಗೆ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಬೇಕಾದ ರಾಜಕಾರಣಿಗಳ ಭವಿಷ್ಯವೇ ಈಗ ಕೋರ್ಟ್ ಅಂಗಳದಲ್ಲಿ ತೂಗಾಡ್ತಾ ಇದೆ. ರಾಜ್ಯದಲ್ಲೇ ತೀವ್ರ ಕುತೂಹಲ ಕೇಳಿಸಿರುವಂತಹ ಶೃಂಗೇರಿ ಕ್ಷೇತ್ರದ ಮರು ಎಣಿಕೆ ಪ್ರಕರಣ ಈಗ ವೋಟ್ ಹಾಕಿದ ಜನರಿಗೆ ದೊಡ್ಡ ಶಾಕ್ ನೀಡಿದೆ. ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಆಗಿದೆ ಈ ಚುನಾವಣೆ. ಅಂಥದ್ರಲ್ಲಿ ಚುನಾವಣಾ ಅಂಚೆ ಮತಗಳ ಎಣಿಕೆಯಲ್ಲಿ ಇಷ್ಟೊಂದು ವ್ಯತ್ಯಾಸಗಳು, ಗೊಂದಲಗಳು ಎದುರಾದ್ರೆ ಇನ್ನು ಸಾರ್ವಜನಿಕರ ಹಕ್ಕುಗಳಿಗೆ, ಅವರ ದಿನನಿತ್ಯದ ನ್ಯಾಯಕ್ಕೆ ಬೆಲೆ ಎಲ್ಲಿದೆ ಅನ್ನೋ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಜೋರಾಗಿದೆ. ಮೊದಲ ಬಾರಿಗೆ ಕಾಂಗ್ರೆಸ್ನ ರಾಜೇಗೌಡ ಗೆದ್ರು, ಆದರೆ ಮರು ಎಣಿಕೆಯಲ್ಲಿ ಬಿಜೆಪಿಯ ಜೀವರಾಜ್ ಅವರು ಗೆದ್ರು. ಕೊನೆಗೆ ಸುಪ್ರೀಂ ಕೋರ್ಟ್ನಿಂದ ಮತ್ತೆ ರಾಜೇಗೌಡರಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಗುತ್ತೆ. ಮತ ಎಣಿಕೆಯಲ್ಲೇ ಇಷ್ಟೊಂದು ಟ್ವಿಸ್ಟ್ ಅಂಡ್ ಟರ್ನ್ಗಳು ಇರಬೇಕಾದ್ರೆ ಸಾಮಾನ್ಯ ಪ್ರಜೆಯೊಬ್ಬ ತನ್ನ ಹಕ್ಕಿಗಾಗಿ ಬೀದಿಗಿಳಿದ್ರೆ ನ್ಯಾಯ ಸಿಗೋದು ಯಾವಾಗ? ಪ್ರಜಾಪ್ರಭುತ್ವದ ಮೂಲ ಸ್ತಂಭವೇ ಆಗಿರೋ ಮತಕ್ಕೆ ಇಂಥ ಸ್ಥಿತಿ ಬಂದ್ರೆ ಜನಸಾಮಾನ್ಯರಿಗೆ ಈ ವ್ಯವಸ್ಥೆ ಮೇಲೆ ಭರವಸೆ ಉಳಿಯೋದಾದ್ರೂ ಹೇಗೆ? ಈಗ ಜುಲೈ 30ಕ್ಕೆ ಹೊರಬೀಳಲಿರೋ ತೀರ್ಪು ಬರೀ ಇಬ್ಬರು ನಾಯಕರ ರಾಜಕೀಯ ಭವಿಷ್ಯ ನಿರ್ಧಾರ ಮಾಡೋದಿಲ್ಲ, ಬದಲಾಗಿ ಪ್ರಜಾಪ್ರಭುತ್ವದ ಅಸಲಿ ನ್ಯಾಯದ ಮೇಲಿರುವಂತಹ ಜನರ ನಂಬಿಕೆಯ ಪ್ರಶ್ನೆಗೆ ಉತ್ತರವಾಗಿದೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್. ನೇರ ಸುದ್ದಿ, ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಜನತಾ ಟಿವಿ.